ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. 5 years ago, Noori was thrice as old as Sonu. And 10 years later, Noori will be twice as old as Sonu. How old are Noori and Sonu ಅಂತ ಕೇಳಿದ್ದಾರೆ. ನೋಡಿ ಏನ್ ಹೇಳ್ತಾ ಇದ್ದಾರೆ, 5 years ago ಅಂದ್ರೆ 5 years ಬ್ಯಾಕ್ ನೂರಿ ಎಷ್ಟಿದ್ಲು, ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು. ಅಂದ್ರೆ ಇಲ್ಲಿ ಸೋನು ಇದ್ದಾಳೆ, ನೂರಿ ಇದ್ದಾಳೆ. ಅವ್ರೇನ್ ಹೇಳಿದ್ದಾರೆ, ನೂರಿ 5 years ಬ್ಯಾಕ್ ಎಷ್ಟಿದ್ಲು, ಥ್ರೈಸ್ ಆಫ್ ಸೋನು ಅಂದ್ರೆ 3 times. ಸೋನು ಎಷ್ಟಿದ್ದಾಳಲ್ಲ ಅಷ್ಟು ಥ್ರೈಸ್. ಥ್ರೈಸ್ ಅಂದ್ರೆ 3 times ಓಲ್ಡ್ ಇದ್ಲು ನೂರಿ ಅಂತ. ಓಕೆ, ಅದೇ 10 years ಲೇಟರ್. 10 years ಲೇಟರ್ ಅಂದ್ರೆ 10 years ಆಫ್ಟರ್. ಓಕೆ, ಆದ್ಮೇಲೆ 10 years ಆದ್ಮೇಲೆ ನೂರಿ ವಿಲ್ ಬಿ ಟ್ವೈಸ್. ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿನೂ ನೂರಿ ಸೋನು ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ನೂರಿ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ ಸೋನು. ಅಂದ್ರೆ ಇಲ್ಲಿ ಟ್ವೈಸ್ ಅಂದ್ರೆ ಡಬಲ್. ಓಕೆ, ನೋಡಿ ಇಲ್ಲಿ ಟ್ರೈಸ್ ಇದೆ, ಇಲ್ಲಿ ಟ್ವೈಸ್ ಇದೆ. ಸೊ ಹೌ ಓಲ್ಡ್ ಆರ್ ನೂರಿ ಅಂಡ್ ಸೋನು ಅಂದ್ರೆ ಇವಾಗ ಪ್ರೆಸೆಂಟ್ ಏಜ್ ಎಷ್ಟು ಅಂತ ಕೇಳಿದ್ದಾರೆ ನೂರಿ ಅಂಡ್ ಸೋನು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಲೆಟ್ ಮಾಡ್ಕೋಬೇಕು. ಪ್ರೆಸೆಂಟ್ ಏಜ್ ಏನಿದೆ ಅಲ್ಲ ಅದನ್ನ ನಾವು ಲೆಟ್ ಮಾಡ್ಕೊಳ್ಳೋಣ. ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ನೂರಿ ಬಿ ಎಕ್ಸ್ ಇಯರ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಅದೇ ರೀತಿ ಪ್ರೆಸೆಂಟ್ ಏಜ್ ಆಫ್ ಸೋನು ಬಿ ವೈ ಇಯರ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡೋಣ. ನೋಡಿ ಕೇಸ್ 1 ಅಲ್ಲಿ ಇಲ್ಲೇನಾಗ್ತದೆ, 5 years ಎಗೋ ಅಲ್ವಾ. 5 years ಎಗೋ, ಎಗೋ ಅಂದ್ರೆ ಬ್ಯಾಕ್. ಓಕೆ, 5 years ಬ್ಯಾಕ್ ಎಷ್ಟಿತ್ತು, ಈ ತರ ಮುಂಚೆ ಕೂಡ ಮಾಡಿದೀವಲ್ವಾ ನಾವು. ಸೊ 5 years ಬ್ಯಾಕ್ ಎಷ್ಟಿತ್ತು ಅಂದ್ರೆ ನೀವ್ ಏನ್ ಕೇಳಿದ್ರೆ ನೀವೇನ್ ಹೇಳ್ತೀರಾ, ಈಗ ಪ್ರೆಸೆಂಟ್ ಏಜ್ ಎಷ್ಟಿದೇನೋ ಅದಕ್ಕೆ -5 ಮಾಡ್ಬೇಕು ಅಲ್ವಾ. ಬ್ಯಾಕ್ ಕೇಳಿದ್ರೆ ಮೈನಸ್ ಮಾಡ್ಬೇಕು, ಲೇಟರ್ ಕೇಳಿದ್ರೆ ಆಡ್ ಮಾಡ್ಬೇಕು ಅಲ್ವಾ. ಅವ್ರೇನ್ ಕೇಳ್ತಾ ಇದ್ರೆ 5 years ಬ್ಯಾಕ್ ಕೇಳ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಮೈನಸ್ ಮಾಡ್ಬೇಕು. 5 years ago Noori's age was Noori's age ಎಷ್ಟಿತ್ತು 5 years ಬ್ಯಾಕ್, ಪ್ರೆಸೆಂಟ್ ಏಜ್ ಗಿಂತ -5 ಅಲ್ವಾ. ಈಗ ನಾವು ಏನಂತ ಲೆಟ್ ಮಾಡ್ಕೊಂಡಿದೀವಿ, ಪ್ರೆಸೆಂಟ್ ಏಜ್ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ ಎಕ್ಸ್ -5 ಇಯರ್ಸ್ ಅಂತ. ಓಕೆ, 5 years ಬ್ಯಾಕ್ ನೂರಿಸ್ ಏಜ್ ಎಷ್ಟಿತ್ತು, ಎಕ್ಸ್ -5. ಅದೇ ರೀತಿ ಸೋನೂಸ್ ಏಜ್ 5 years ಬ್ಯಾಕ್ ಎಷ್ಟಿತ್ತು, ವೈ -5 ಅಲ್ವಾ. ಸೇಮ್ ಅದೇ ರೀತಿ ವೈ -5 years. ಆದ್ರೆ ಅವ್ರೇನ್ ಹೇಳಿದ್ದಾರೆ, ನೂರಿ ಏನಿದಾಳಲ್ಲ ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು. 5 years ಬ್ಯಾಕ್ ಏನಿದಾಳಲ್ಲ ಥ್ರೈಸ್ ಆಸ್ ಓಲ್ಡ್ ಆಸ್ ಸೋನು. ಸೊ ಅಲ್ವಾ, ಇಲ್ಲಿ ನೂರಿ ಏಜ್ ಏನಂತ ಬಂದಿದೆ ನಮ್ಗೆ, ಏನಂತ ಎಕ್ಸ್ -5 ಅಂತ ಆಗಿದೆ ಬರ್ಕೊಂಡಿದೀವಿ. ಅದೇ ರೀತಿ ಸೋನು ಏಜ್ ಏನಿದೆ, ವೈ -5 ಅಂತ ಬರ್ಕೊಂಡಿದೀವಿ. ಆದ್ರೆ ಇಲ್ಲಿ ಥ್ರೈಸ್ ಇರೋದ್ರಿಂದ ಅವರೇ ಹೇಳಿದ್ದಾರೆ, ಸೊ ಅದನ್ನ 3 ಅಂತ ಬರ್ಕೊಳ್ಳಬೇಕು. ಈಗ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಎಕ್ಸ್ -5 ಹಾಗೆ ಇರುತ್ತೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 3 × y 3y, ಮೈನಸ್ ಇದೆ ಮೈನಸ್ ಬರೆಯೋಣ, 3 5 15. ಈಗ ಈ 3y ಈಕ್ವಲ್ಸ್ ಟು ಈ ಕಡೆ ತಗೋಣ, -3y ಇಸ್ ಈಕ್ವಲ್ಸ್ ಟು ಈ -15 ಹಾಗೆ ಇಡೋಣ. ಈ -5 ಇದೆಯಲ್ಲ ಇದನ್ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ಬರೋಣ, ಏನಾಗುತ್ತೆ +5 ಆಯ್ತು. ಈಗ x -3y ಇಸ್ ಈಕ್ವಲ್ಸ್ ಟು, ನೋಡಿ +1 ಮೈನಸ್ ಇದೆ ಮೈನಸ್ ಮಾಡಬೇಕು, 15 - 5 10 ಬಂತು. ಆದ್ರೆ ಬಿಗ್ಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಸೈನ್ ಇಡಬೇಕು. ಇಲ್ಲಿ ಒಂದು ಈಕ್ವೇಶನ್ ನಮ್ಗೆ ಬಂತು ಅಲ್ವಾ. ಸೊ ಈಗ ಆಫ್ಟರ್ 10 years ಅಂದ್ರೆ 10 years ಲೇಟರ್ ಅಂತ ಹೇಳಿದಾರಲ್ವಾ, ಅದನ್ನ ಮಾಡೋಣ. ಕೇಸ್ 2 ನಲ್ಲಿ 10 years ಲೇಟರ್. 10 years ಲೇಟರ್, 10 years ಆದ್ಮೇಲೆ ನಿಮ್ ಏಜ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ, ಈ ಪ್ರೆಸೆಂಟ್ ಏಜ್
ಪ್ಲಸ್ 10 ಮಾಡ್ತೀವಿ ಅಲ್ವಾ. ಸೊ ಅದೇ ರೀತಿ ಬರೆಯೋಣ. ನೂರಿಸ್ ಏಜ್ ವಿಲ್ ಬಿ ಬರಿಬೇಕಲ್ವಾ ಆಫ್ಟರ್ ದ 10 years ಅಂದ್ರೆ. ಸೊ ಎಕ್ಸ್ ಪ್ರೆಸೆಂಟೇಜ್ ಪ್ಲಸ್ 10 years. ಓಕೆ, ಅದೇ ರೀತಿ ಸೋನೂಸ್ ಏಜ್ ವಿಲ್ ಬಿ ಎಷ್ಟಿರುತ್ತೆ, ವೈ ಪ್ಲಸ್ 10 years ಅಲ್ವಾ. ಈಗ ಅವ್ರೇನ್ ಹೇಳಿದ್ದಾರೆ, 10 years later ನೂರಿ ಟ್ವೈಸ್ ಆಸ್ ಓಲ್ಡ್ ಆಸ್ ಸೋನು ಅಂತ ಹೇಳಿದ್ದಾರೆ. ಅಂದ್ರೆ ಸೋನುಗೆ ಎಷ್ಟಿದಾರೋ ಟ್ವೈಸ್ ಸೋನು ಏಜ್ ಇದ್ದಷ್ಟು ನೂರು ಇದೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಇದನ್ನ ಇಟ್ಕೊಂಡು ಈಗ ನಾವು ಈಕ್ವೇಶನ್ ಮಾಡಬೇಕು. ಇಲ್ಲಿ ನೂರು ಏಜ್ ಏನ್ ಬಂದಿದೆ, ಎಕ್ಸ್ ಪ್ಲಸ್ 10 ಅಂತ ಆಗಿದೆ ಅಲ್ವಾ. ಇಲ್ಲಿ ಸೋನು ಏಜ್ ಏನಿದೆ, ವೈ ಪ್ಲಸ್ 10 ಅಂತ ಇದೆ. ಆದ್ರೆ ಈ 2 ಟ್ವೈಸ್ ಬರ್ದಿರೋದ್ರಿಂದ ನಾವು 2 ಹೀಗೆ ಬರ್ಕೋಬೇಕು. ಈಗ ಇದನ್ನ ಹಾಗೆ ಇಡೋಣ, ಇದನ್ನು ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ಸ್ ಟು 2 ಇಂಟು ವೈ, 2y ಪ್ಲಸ್ ಇದೆ, ಹಾಗೆ ಬರೆಯೋಣ. 2 10s 20. ಈಗ ಈ 2y ನ ಈಕ್ವಲ್ಸ್ ಟು ಈ ಕಡೆ ತಗೊಂಡ್ಬರೋಣ. ಮೈನಸ್ 2y ಆಗುತ್ತೆ, ಇಸ್ ಈಕ್ವಲ್ಸ್ ಟು 20. ಈ 10 ನ ಈಕ್ವಲ್ಸ್ ಟು ಈ ಕಡೆ ತರೋಣ, ಮೈನಸ್ 10 ಆಯ್ತು. 20 ಮೈನಸ್ 10 ಮಾಡಿದ್ರೆ 10 ಬಂತು. ಅಂದ್ರೆ ಏನ್ ಬರುತ್ತೆ ನಮ್ಗೆ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು 10 ಬಂತು. ನೋಡಿ, ಇದು ಈಕ್ವೇಶನ್ 1 ಆಯ್ತು, ಇದು ಈಕ್ವೇಶನ್ 2 ಆಯ್ತು ಅಲ್ವಾ. ನಮ್ಗೆ 2 ಈಕ್ವೇಶನ್ಸ್ ಬಂತು. ಸೊ ಈಗ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ನೋಡಿ ಯಾವ ರೀತಿ ಮಾಡ್ಬೇಕು. ಒಂದು ಈಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ 3y ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ಸ್ ಟು ಮೈನಸ್ 10 ಇದೆ. ಇನ್ನೊಂದು ಈಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು ಓನ್ಲಿ 10 ಇದೆ, ಪ್ಲಸ್ 10 ಇದೆ ಅಲ್ವಾ. ಈಗ ನೋಡಿ, ಎಲಿಮಿನೇಷನ್ ಮೆಥಡ್ ಮಾಡೋದಕ್ಕೆ ನಮಗೆ ಕೊಯಿಫಿಷಿಯಂಟ್ ಸೇಮ್ ಇರಬೇಕು. ಇಲ್ಲಿ ಆಲ್ರೆಡಿ ಸೇಮ್ ಇದೆ, ನಾವೇನು ಮಲ್ಟಿಪ್ಲೈ ಮಾಡೋದೇನು ಬೇಕಾಗಿಲ್ಲ. ಸೊ ಸೈನ್ ಒಂದೇ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಇದೆ ಮೈನಸ್ ಮಾಡ್ಕೊಳ್ಳೋಣ, ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡ್ಕೊಳ್ಳೋಣ, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಮಾಡ್ಕೊಳ್ಳೋಣ. ಸೊ ಒಂದು ಪ್ಲಸ್ 1 ಮೈನಸ್ ಸೇಮ್ ಇರೋದ್ರಿಂದ ಕೊಯಿಫಿಷಿಯಂಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ಸ್. ಇಲ್ಲಿ ನೋಡಿ, 1 ಪ್ಲಸ್ 1 ಮೈನಸ್ ಆಯ್ತು, 3 ಮೈನಸ್ 2 ಓನ್ಲಿ 1 ವೈ ಉಳಿತು. 1 ವೈ ಅಂದ್ರೆ ನಾವು ಬರೀ ವೈ ಅಂತ ಬರಿತೀವಿ. ಆದ್ರೆ ಬಿಗ್ಗರ್ ನಂಬರ್ಗೆ ಏನಿದೆ ಸೈನ್, ಅದೇ ಬರಿಬೇಕು, ವೈ ಮೈನಸ್. ಈಗ 2 ಮೈನಸ್ ಇರೋದ್ರಿಂದ ಆಡ್ ಮಾಡಬೇಕು. ಮೈನಸ್ 10 ಮೈನಸ್ 10 ಮೈನಸ್ 20 ಆಯ್ತು. ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ವೈ ಇಸ್ ಈಕ್ವಲ್ಸ್ ಟು ಏನ್ ಬಂತು, 20 ಬಂತು. ಓಕೆ, ಈಗ ಈ ವೈ ಇಸ್ ಈಕ್ವಲ್ಸ್ 20 ನ ಯಾವುದೇ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಬಂದ್ಬಿಡತ್ತೆ. ಸೊ ನಾವು ಇದರಲ್ಲಿ ಹಾಕೋಣ, ಪುಟ್ ವೈ ಇಸ್ ಈಕ್ವಲ್ಸ್ ಟು 20 ಇನ್ ಈಕ್ವೇಶನ್ 2. ಈಕ್ವೇಶನ್ 2 ಏನಿದೆ, ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ಸ್ ಟು 10 ಇದೆ. ಸೊ ವೈ ಪ್ಲೇಸ್ ಅಲ್ಲಿ ನಾವು ವ್ಯಾಲ್ಯೂ ಪುಟ್ ಮಾಡೋಣ. 20 ಇದೆ ಅಲ್ವಾ, 20 ಹಾಕೋಣ, ಇಸ್ ಈಕ್ವಲ್ಸ್ ಟು 10 ಇದೆ. ಎಕ್ಸ್ ಮೈನಸ್ 20 ಇಂಟು 2 ಮಾಡಿದ್ರೆ 40 ಇಸ್ ಈಕ್ವಲ್ಸ್ ಟು 10. ಎಕ್ಸ್ ಇಸ್ ಈಕ್ವಲ್ಸ್ ಟು 10. ಈ ಮೈನಸ್ 14 ಈಕ್ವಲ್ಸ್ ಟು ಈ ಕಡೆ ತಗೊಂಡೋದ್ರೆ ಪ್ಲಸ್ 40 ಆಯ್ತು. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಬಂತು, 10 ಪ್ಲಸ್ 40 50. ನೋಡಿ ಎಕ್ಸ್ ವ್ಯಾಲ್ಯೂ ಕೂಡ ಬಂತು. ಇಲ್ಲಿ ನಾವೇನ್ ಲೆಟ್ ಮಾಡ್ಕೊಂಡಿದ್ವಿ, ನೂರಿ ಸೇಜ್ ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ, ಪ್ರೆಸೆಂಟೇಜ್. ಸೊ ಎಷ್ಟು ಬಂದಿದೆ ಈಗ, ಎಕ್ಸ್ ಇಸ್ ಈಕ್ವಲ್ಸ್ ಟು 50. ಸೊ 50 years, ನೂರಿಗೆ ಈಗ 50 years. ಅದೇ ರೀತಿ ಸೋನೂಸ್ ಏಜ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ವೈ ಇಸ್ ಈಕ್ವಲ್ಸ್ ಏನ್ ಬಂದಿದೆ ನಮ್ಗೆ, 20 years ಅಲ್ವಾ. ಈಗ ನೀವು ವೆರಿಫಿಕೇಶನ್ ಮಾಡೋ ಹಾಗಿದ್ರು ಮಾಡ್ಬೋದು. ಈಗ 5 years ಬ್ಯಾಕ್ ಏನಿದೆ ಅಲ್ಲ ನೂರಿಸ್ ಏಜ್, ಅವಾಗ ಏನಂತ ಹೇಳಿದ್ರು, ಥ್ರೈಸ್ ಅಂತ ಹೇಳಿದ್ರು. ನೋಡಿದ್ರೆ 5 years ಬ್ಯಾಕ್ ಎಷ್ಟಿತ್ತು, ಈಗ ಪ್ರೆಸೆಂಟ್ ಏಜ್ 50 ಅಲ್ವಾ,
5 ಇಯರ್ಸ್ ಬ್ಯಾಕ್ ಎಷ್ಟಿರುತ್ತೆ? 45 ಇರುತ್ತೆ. ಸೋನು ಸೇಜ್ ಎಷ್ಟಿರುತ್ತೆ? 15 ಇರುತ್ತೆ. ಸೊ ಥ್ರೈಸ್ ಆಯ್ತಲ್ವಾ ಅವ್ರು ಹೇಳಿದಾಗೇನೆ. ಸೊ ವೆರಿಫಿಕೇಶನ್ ಈ ರೀತಿನೇ ನಾವು ಓರಲ್ಲಿ ಹೇಳ್ಬೋದು ನೋಡಿ ಅಲ್ವಾ. ಸೊ ಈಗ 10 ಇಯರ್ಸ್ ಆಫ್ಟರ್, 10 ಇಯರ್ಸ್ ಲೇಟರ್ ಏನಾಗತ್ತೆ? ನೂರಿ ಸೇಜ್ 60 ಆಗತ್ತೆ. ಸೋನು ಸೇಜ್ ಎಷ್ಟಾಗತ್ತೆ? 30 ಆಗತ್ತೆ. ಸೊ ಅವಾಗ ಏನಾಗತ್ತೆ? ನೂರಿ ಸೇಜ್ ವಿಲ್ ಬಿ ಟ್ವೈಸ್ ಆಸ್ ಓಲ್ಡ್ ಆಸ್ ಸೋನು ಅಂತ ಕೊಟ್ಟಿದ್ದಾರೆ, ಆಗತ್ತಲ್ವಾ. ಇವ್ರದ್ದು 60, ಇವ್ರದ್ದು 30 ಆದ್ರೆ ಟ್ವೈಸ್ ಆಯ್ತು. ಸೊ ವೆರಿಫಿಕೇಶನ್ ಹೀಗೆ ಓರಲಿ ಮಾಡಿದ್ವಿ, ಕರೆಕ್ಟ್ ಇದೆ ನಮ್ಮ ಆನ್ಸರ್ ಅಂತ ಅರ್ಥ ಆಯ್ತು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.